8ನೇ ತಾರೀಕು ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಮಾಡಲಿಕ್ಕೆ ಡೇಟನ್ನು ತೀರ್ಮಾನ ಮಾಡಿದ್ದೀನಿ. ಮುಖ್ಯಮಂತ್ರಿ ಒಪ್ಪಿಕೊಂಡಾರೆ ಡಿಸೆಂಬರ್ 8ಕ್ಕೆ ಪ್ರಾರಂಭ. ಬಟ್ ಸರ್ ಯಾವುದು ಸರಿಯಾಗಿ ಚರ್ಚೆನೇ ಆಗಲಿಲ್ಲ ಉತ್ತರ ಕರ್ನಾಟಕದ ಅಥವಾ ಅಭಿವೃದ್ಧಿಗಳ ಬಗ್ಗೆ. ಬಟ್ ಈಗ ನೋಡಿ ಹಂಗಾಗಿದೆ. ನಾನು ಎಷ್ಟೋ ಸರಿ ನೀವು ಹೇಳೋದನ್ನು ಹೇಳಿದ್ದೀನಿ, ಯಾರಿಗೂ ಸೀರಿಯಸ್ನೆಸ್ ಇಲ್ಲ. ಉತ್ತರ ಕರ್ನಾಟಕ ಬರ್ತಾರೆ, ನಾವು ಪ್ರತಿ ಬುಧವಾರ ಗುರುವಾರ 2 ದಿವಸ ಉತ್ತರ ಕನ್ನಡ ಸಮಸ್ಯೆಗಳ ಬಗ್ಗೆ ಫಿಕ್ಸ್ ಮಾಡಿರ್ತೀನಿ. ಅದನ್ನು ಬಿಟ್ಟು ಮಾತಾಡ್ತಾರೆ. ಆ ಕಡೆಯವ್ರು ಮಾತಾಡ್ತಾರೆ, ಈ ಕಡೆಯವ್ರು ಮಾತಾಡೋದಿಲ್ಲ. ನಿಮಗೆ ಹೇಳ್ತೀನಿ, ದಕ್ಷಿಣ ಕರ್ನಾಟಕದವರು ಬೇರೆ ಮಾತಾಡ್ತಾರೆ ಉತ್ತರ ಸಮಸ್ಯೆ, ಬಟ್ ಇವರೇ ಮಾತಾಡೋದಿಲ್ಲ. ಏನು ಮಾಡ್ಬೇಕು ಇದಕ್ಕೆಲ್ಲ? ಈಗ ನಾನು ಆಗಲೇ ಒಂದು ಇದನ್ನು ಮಾಡಿದ್ದೀನಿ, ಒಂದು ಸರ್ಕ್ಯುಲರ್ ಕಳ್ಸೋಕೆ ನಮ್ಮ PSಗೆ ಡ್ರಾಪ್ ಮಾಡಿದ್ದೀನಿ. 2 ದಿವಸ ಕಳಿಸ್ತಾನೆ ಬೆಳಗಾವಿ ಅಧಿವೇಶನ. ನಾನು ಈಗ 31 ತಾರೀಕು 31ಕ್ಕೆ ಮೀಟಿಂಗ್ ಇಟ್ಕೊಂಡಿದ್ದೀವಿ. ಆ DCಯಲ್ಲಿ ಹೋಗ್ತಾರಂತ, ಅದಕ್ಕೆ ಡೇಟ್ ನೆಕ್ಸ್ಟ್ ಹೇಳ್ತೀನಿ ಮಾಡಿ. ಈ ಸರಿ ಆ ಥರ ಆಗಲಂಗೆ ನೋಡ್ಕೊಳ್ತೀನಿ ಅನ್ನೋದು ನಾನು ಸಂಪೂರ್ಣ ನಿಮ್ಮ ಭರವಸೆಯನ್ನು ಕೊಡ್ತೀನಿ. ಇಲ್ಲ, ನಾವು ಬೇಕಾದಷ್ಟು ಬಡ್ದಾಡಿದ್ರ ಸಲುವಾಗಿ ಶಾಸಕರ ಮನೆಯೆಲ್ಲ ರೈಟಿಂಗ್ದಾಗ ಕಳಿಸಿ ಮಾಧ್ಯಮದವರು ಬಿಡುಗಡೆ ಮಾಡಿ ಈ ಥರ ಆಗಿದೆ, ಈ ಥರ ಹಿಂದಿನ ರೆಫರೆನ್ಸ್ ನಮ್ಮ PSಗೆ ರೆಫರೆನ್ಸ್ ತೆಗೀರಿ ಅಂತೇಳಿ ಆ ರೆಫರೆನ್ಸ್ ತೆಗೆದು ಮಾಡಿ ಒಂದು ಲೆಟ್ರ್ ಬರೆದ ಎಲ್ಲರಿಗೂ ನಮ್ಮ ವಿಧಾನ ಪರಿಷತ್ 75 ಮಂದಿ ಕಳಿಸಿ ಕೊಡ್ತಾರೆ. ಸ್ಥಳೀಯ ನಾಯಕರಿಗೆ ಇಲ್ಲಿ ಅಭಿವೃದ್ಧಿ ಬಗ್ಗೆ ಆಸಕ್ತಿ ಇಲ್ಲೋ ಅಥವಾ ಹೆಂಗೆ ಏನಂತ ನಾನು ಹೇಳೋದು ಏನಾಗತ್ತೆ ಅಂದ್ರೆ, ನಾನು ಹೇಳಿ ನಿಮ್ಗೆ ಭಾಳ ಸರಿ ಹೇಳೀನಿ, ಎಲ್ಲಿವರೆಗೆ ದುಡ್ಡು ತೊಗೊಂಡು ಓಟ್ ಹಾಕೋರು, ದುಡ್ಡು ಕೊಟ್ಟು ಓಟ್ ಹಾಕೋರು ಮಠ ಪ್ರಜಾಪ್ರಭುತ್ವಕ್ಕೆ ಕೇಳೋದು ತಪ್ಪಂತ ನನಗೆ ಅನಿಸ್ತೈತಿ. ಇದು ಎಲ್ಲಿ ಇದಕ್ಕೆ ಕಾಲ ಸುಧಾರಣೆ ಮಾಡಬೇಕು ಹೊರತಾಗಿ ನಮ್ಮಿಂದ ಸುಧಾರಣೆ ಆಗೋದು ಸಾಧ್ಯ ಇಲ್ಲ ಅಂತ. ಯಾರು ಪ್ರಿನ್ಸಿಪಲ್ ಮೇಲೆ ಎಲೆಕ್ಷನ್ ನಿಲ್ತಾರೆ ಅವ್ರು ಸೋತು ಬಿಡ್ತಾರೆ. ಹಿಂಗೆ ಬಂದುಬಿಟ್ಟಿದೆ ಕಾಲ. ಏನು ಮಾಡೋಕ್ಕಾಗ್ತದೆ ಹೇಳಿ? ಕ್ವಶನ್ ಮಾಡೋದಕ್ಕೂ ಅದಕ್ಕೆ ಏನು ಡಿಫ್ರೆನ್ಸ್? ಗೆದ್ದು ಹೋದವರು ಕೆಲವೊಂದು ಮಾತು ಅಲ್ರಿ, ಎದಕ್ಕೆ ನಾವು ಆರಾಮದೀವಿ, ನಮ್ಗೆ ಎದಕ್ಕೆ ಬೇಕಂತಾರೆ ಅವರು. ಈಗ ನಮ್ಮಲ್ಲಿ ಎಷ್ಟೋ ಸರಿ ಕ್ವಶನ್ ಕೇಳಿದವರು 1 ನಿಮಿಷದಲ್ಲಿ ಮುಖ್ಯ ಓಡಿ ಹೋಗ್ಬಿಡ್ತಾರೆ. ಅದಕ್ಕೆ ನಾನು ಏನು ಮಾಡೋಕ್ಕಾಗ್ತೀನಿ, ಕ್ವಶನ್ಗಳೆಲ್ಲ ಅಂಥವ್ರು ನೋಡಿ ಮಾರ್ಕ್ ಮಾಡಿ ಕೊನೆಗೆ ಕೇಳಿಸಾಕತ್ತೀನಿ ಲಾಸ್ಟಿಗೆ. ಎಲ್ಲ ಗುದ್ದಾಡ್ತೀರಿ. ಎಲ್ಲ ಏನಂದ್ರೆ ಈ ಭಾಳ ಕೆಟ್ಟದ್ದು ಕೆಲಸ ಇದೀವಿ. ನವೆಂಬರ್